ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನು ಶ್ರೀ ಗುರು ರಾಘವೇಂದ್ರ ಸ್ವಾಮಿ. ಎಲ್ಲರಿಗೂ ಒಳ್ಳೆಯದನ್ನು ಮಾಡಪ್ಪ ತಂದೆ. ಸರ್ವೇ ಜನ ಸುಖಿನೋ ಭವಂತು. ಓಕೆ, ಆಲೂಗಡ್ಡೆ ತೊಗೊಂಡಿದ್ದೇನೆ. ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ತೀರಿ ನೋಡ್ಕೊಂಡ್ರಿ. ಓಕೆ, ಆಲೂಗಡ್ಡೆ ಇವಾಗ ಸ್ಲೈಸಸ್ ಎಲ್ಲ ಕಟ್ ಮಾಡ್ಕೋಬೇಕು. ನೀಟಾಗಿ ತೊಳಿಬೇಕು. ಇದನ್ನೆಲ್ಲ ನೀಟಾಗಿ ತೊಳೆದು ಇವಾಗ ಸ್ಲೈಸಸ್ ಕಟ್ ಮಾಡ್ಕೋಬೇಕು. ನೀಟಾಗಿ ತೊಳೆದು ಕಾಟನ್ ಬಟ್ಟೆ ಮುಗಿಸಿ ಸ್ಲೈಸಸ್ ಕಟ್ ಮಾಡ್ಕೋಬೇಕು. ಇದು ಚಿಪ್ಸ್ ಮಾಡೋದಿದೆಯಲ್ಲ, ಇದು ಸೈಜ್ ಎಷ್ಟು ಬೇಕು, ದಪ್ಪ ಬೇಕಾ ತೆಳು ಬೇಕಾ, ಇಲ್ಲಿ ಒಂದು ಬಟನ್ ಇದೆ ಈ ಕಡೆ. ಆ ಬಟನಿಂದ ನೋಡಿಕೊಂಡು ಥ್ರೆಡ್ ಕೊಟ್ಟಿದ್ದಾನೆ, ಆ ಥ್ರೆಡ್ಡಿಂದ ಚೇಂಜ್ ಮಾಡ್ಕೋಬೇಕು. ತೆಳು ಬೇಕಂದರೆ ತೆಳು, ದಪ್ಪ ಬೇಕಂದ್ರೆ ದಪ್ಪ, ಮೀಡಿಯಮ್ ಅಂದರೆ ಮೀಡಿಯಮ್. ಓಕೆ, ಇದು ಕಟ್ ತುರ್ಕೋಬೇಕು. ಓಕೆ, ಸ್ಲೈಸಸ್ ಎಲ್ಲ ಕಟ್ ಮಾಡ್ಕೋಬೇಕು. ಈ ರೀತಿ ಬಂದಿದೆ, ಹಿಂದೆ ರೌಂಡ್ ಬಂದಿದೆ. ಓಕೆ, ದಪ್ಪ ಬೇಕಂದರೆ ಇನ್ನೂ ಸ್ವಲ್ಪ ದಪ್ಪ ಬೇಕಂದರೆ ಈ ಥ್ರೆಡ್ ಚೇಂಜ್ ಮಾಡ್ಕೋಬೇಕು. ಓಕೆ, ಸ್ಲೈಸಸ್ ಎಲ್ಲ ತುರಿದಾಗಿದೆ. ಇವಾಗ ಒಂದು ಸಲ ತೊಳ್ಕೊಬೇಕು. ಒಂದು ಸಲ ತೊಳ್ಕೊಂಡು ನೀಟಾಗಿ ಮಿಕ್ಸಿ ಜಾರ್ ತೊಗೊಂಡು ಕರೆಕ್ಟು 4ರಿಂದ 5 ಇಲ್ಲ 7-8 ಕ್ವಾಂಟಿಟಿ ನೋಡ್ಕೊಳ್ರಿ. ಎಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ತೀರಿ ಅಷ್ಟು ಕ್ವಾಂಟಿಟಿ ಬೆಳ್ಳುಳ್ಳಿ ಹಾಗೂ ಒಂದು ಅರ್ಧ ಇಂಚಷ್ಟು ಶುಂಠಿ ಹಾಗೂ ಖಾರ ಜಾಸ್ತಿ ತಿಂತೀರಾ ಸ್ವಲ್ಪ ತಿಂತೀರಾ ನೋಡ್ಕೊಂಡು ಹಾಕ್ಕೋಬೇಕು. ಯಾಕಂದರೆ ಚಿಕ್ಕ ಮಕ್ಕಳೆಲ್ಲ ತಿಂತಿರ್ತಾರೆ. ಓಕೆ, ನೆಕ್ಸ್ಟ್ ಒಂದಿಷ್ಟು ಪುದೀನ ಸೊಪ್ಪು. ಓಕೆ, ನೆಕ್ಸ್ಟ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಓಕೆ, ಇದನ್ನು ಹಾಕಿ ಚೂರು ನೀರು ಹಾಕಿ ಇದನ್ನು ನುಣ್ಣಗೆ ರುಬ್ಕೊಳ್ಳಿ. ಚೂರು ನೀರು ಹಾಕಿ ನುಣ್ಣಗೆ ರುಬ್ಕೊಂಬರ. ಇದೆಲ್ಲ ನುಣ್ಣಗೆ ರುಬ್ಕೊಂಡಾಗಿದೆ. ಓಕೆ, ಮ್ಯಾರಿನೇಟ್ ಏನಾದರೂ ಫ್ರೈ ಮಾಡಬೇಕಾದ್ರೆ ಮ್ಯಾರಿನೇಟ್ ಮಾಡಿಡುತ್ತಲ್ಲ, ಆ ರೀತಿ ಮ್ಯಾರಿನೇಟ್ ಮಾಡಿರೋದು ತೋರಿಸ್ತೀನಿ ಒಂದು ನಿಮಿಷ. ಈಗ ಆಲೂಗಡ್ಡೆ ಎಲ್ಲ ಇದೆ ಅಲ್ಲ, ಇದರಲ್ಲಿ ಇದು ಪೇಸ್ಟ್ ಮಾಡಿರೋದಿಲ್ಲ, ಇದು ಹಾಕ್ಕೊಂಡು ಮ್ಯಾರಿನೇಟ್ ಮಾಡಬೇಕು. ಓಕೆ, ನೋಡ್ಕೊಂಡು ಹಾಕ್ಕೊಂಡು ಮ್ಯಾರಿನೇಟ್ ಎಲ್ಲದಕ್ಕೂ ಹೊಂದ್ಕೊಳಂಗ ಮಿಕ್ಸ್ ಮಾಡಿ. ಎಲ್ಲದಕ್ಕೂ ಹೊಂದ್ಕೋಬೇಕು. ಈ ಮ್ಯಾರಿನೇಟ್ ಮಾಡೋಕ್ಕೂ ಮುಂಚೆನೇ ಇದನ್ನು ಒಂದು ಸ್ವಲ್ಪ ಬಿಸಿನೀರಲ್ಲಿ 1 ನಿಮಿಷ ಬೇಯಿಸ್ಕೋಬೇಕು. ಓಕೆ, ಸ್ವಲ್ಪ ಮರೆತುಬಿಟ್ಟಿದ್ದೇನೆ ನಾನು. ಓಕೆ, ಇದನ್ನೆಲ್ಲ ಮ್ಯಾರಿನೇಟ್ ಮಾಡೋಕೆ ಇಟ್ಟಿರೋದ್ರಲ್ಲಿ ಚೂರು ಉಪ್ಪು ಹಾಕ್ಕೊಂಡು 1-2ರಿಂದ 3 ನಿಮಿಷ ಬೇಯಿಸಿದೆ. 1-2 ನಿಮಿಷನೇ ಸಾಕು, 3 ನಿಮಿಷನೂ ಬೇಕಾಗಿಲ್ಲ, ನೆಸೆಸಿಟಿ ಇಲ್ಲ. ಓಕೆ, ಸ್ವಲ್ಪ ಬೆನ್ಸಿದ್ರೆ ಸಾಕು, ಇಲ್ಲಾಂದರೆ ಇದೆಲ್ಲ ರೆಡ್ ಕಲರ್ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಇರಲಿ. ಓಕೆ, ಸ್ವಲ್ಪ 2 ನಿಮಿಷ ಸಾಕು. 2 ನಿಮಿಷ ಬೆನ್ಸಾಗಿದೆ. ಇವಾಗ ತಗೊಂಡು ನೀರೆಲ್ಲ ಚೆಲ್ಲಬೇಕು. ಈ ನೀರಿಂದ ಏನು ಅವಶ್ಯಕತೆ ಇರಲ್ಲ. ಓಕೆ, ನೀರೆಲ್ಲ ತಗೊಂಡ್ಬಿಡೋಣ. ಎಣ್ಣೆ ಕಾಯಲ್ಲಿಡಬೇಕು. ಒಂದು ಪಾತ್ರೆ ತೊಗೊಂಡು ಇಲ್ಲಿಗೆ ಎಣ್ಣೆ ಕಾಯಲ್ಲಿಡಬೇಕು. ಎಣ್ಣೆ ಕಾಯಲಿ, ನೀಟಾಗಿ ಕಾಯಲಿ, ಏನು ಅರ್ಜೆಂಟ್ ಇಲ್ಲ. ಓಕೆ, ಎಕ್ಸಾಂಪಲ್ ಗೊತ್ತಾಗಲಿ ಅಂತ ಒಂದು ಹಾಕಿದ್ದೀನಿ. ಓಕೆನಾ, ಎಣ್ಣೆ ಕಾಯಲಿ, ಸ್ವಲ್ಪ ಕಾಯಲಿ. ಎಣ್ಣೆ ಕಾದಾಗಿದೆ, ಒಂದೊಂದೇ ಸ್ಲೈಸಸ್ ಹಾಕೋಣ. ಓಕೆ, ಒಂದೊಂದೇ ಸ್ಲೈಸಸ್ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಫೇಸ್ ಎಲ್ಲ ಟರ್ನ್ ಮಾಡ್ಕೋಬೇಕು. ಈ ರೀತಿ ಇದಕ್ಕೆ ಉಪ್ಪು ಎಲ್ಲ ಹಾಕಿರೋದ್ರಿಂದ ಉಪ್ಪೆಲ್ಲ ಈಗ ಹಾಕೋದೇನು ಬೇಡ. ಸ್ವಲ್ಪ ಫ್ರೈ ಆಗೋದಿದೆ. ಫ್ರೈ ಆದ ನಂತರ ತಗೊಳ್ತೀನಿ. ಇದ್ದೀನಿ ಸ್ವಲ್ಪ ಇದು ಒಂದು ಡಿಫ್ರೆಂಟ್ ಆಗಿದೆ, ಇದು ಒಂದು ಮೆಥಡಲ್ಲಿ. ಓಕೆ, ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಇದು. ಓಕೆ, ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ.
ಮಸಾಲ ಚಿಪ್ಸ್ ಇದು ಪೊಟ್ಯಾಟೊ ಚಿಪ್ಸ್. ನಾರ್ಮಲ್ ಪೊಟ್ಯಾಟೊ ಚಿಪ್ಸ್ಗಿಂತ ಇದು ಒಂದು ಡಿಫ್ರೆಂಟ್ ಆಗಿರುತ್ತೆ, ಯಾಕಂದರೆ ಇದರಲ್ಲೆಲ್ಲ ಮಸಾಲ ಎಲ್ಲ ಹಾಕಿ ಮ್ಯಾರಿನೇಟ್ ಮಾಡಿ ಇಟ್ಟಿರುವಂತಹದ್ದು ಇದು ಫಸ್ಟ್ ಮಸಾಲ ಎಲ್ಲ ಹಾಕಿ ಮ್ಯಾರಿನೇಟ್ ಮಾಡಿಟ್ಟು ಆಮೇಲೆ ಡೀಪ್ ಫ್ರೈ ಮಾಡುವಂಥದ್ದು. ವೆರಿ ಟೇಸ್ಟಿ ಆಗಿರುತ್ತೆ. ಒಮ್ಮೆ ಈ ಥರನೂ ಮಾಡಿ.